ಡ್ಯಾಡಿ 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 ತುಂಬಾ ನೋಯ್ತಾ ಇದೆ ಡ್ಯಾಡಿ. ನೋಡಿದ್ರ ನನ್ ಮಗನ್ ಗತಿನ? ಆಸ್ಪತ್ರೆ ಆಸ್ಪತ್ರೆ ಅಂತ ಹೇಳಿ ಆಸ್ಪತ್ರೆಗೆ ಸೇರೋ ಸ್ಥಿತಿನೇ ಬಂದ್ಬಿಡ್ತು. ನಾಳೆ ಆ ಇನ್ಸ್ಪೆಕ್ಟ್ರು ಇಲ್ಲಿಗೂ ನುಗ್ಗಿ ಏನಾದ್ರೂ ಅನಾಹುತ ಮಾಡಿದ್ರೆ ನಾನು ಏನ್ ಗತಿ ಮಾಡ್ಲಿ? ಜಗಪತಿ, ಆ ಹುಟ್ಲ ಇನ್ಸ್ಪೆಕ್ಟರ್ ಎಲ್ಲಿರ್ತಾರೆ? ನಮ್ಮವ್ರಿಗಾಗ್ಲೇ ಹುಡ್ಕೋಕ್ ಹೇಳಿದ್ರಿ ಸರ್. ಸಿಕ್ಕಿದ ತಕ್ಷಣ ಬೇಟೆ ಆಡ್ಬಿಡ್ತಾರೆ. ಅಲ್ಲಿ ತನಕ ಕಾಯೋಕ್ಕಾಗಲ್ಲ. ನನ್ನ ಮಗನ ಮೈ ಮುಟ್ಟೋಣ ಅಂದ್ರೆ ಏನು? ನನ್ನ ಸಹವಾಸ ಏನು ಅಂತ ಅವನು ಗೊತ್ತು ಮಾಡ್ಲೇಬೇಕು. ಯಾರ್ಯಾರಿದ್ದಾರೆ ಅವನ ಫ್ಯಾಮಿಲಿಲಿ? ಅವನಮ್ಮ, ಅವನ್ ತಮ್ಮ. ಪಾಂಡು, ಇನ್ 24 ಗಂಟೆಲಿ ಅವರಿಬ್ಬರಲ್ಲೊಬ್ಬರು ಡೆಡ್ ಬಾಡಿ ಬಿದ್ದಿರ್ಬೇಕು. ನಾನು ದೇವಕಿ ಸಂಕಟ ಪಡ್ತಿರೋ ಹಾಗೆ ಅವನು ತನ್ನವ್ರನ್ನ ಕಳ್ಕೊಂಡು ಹತ್ತು ಸಾಯ್ಬೇಕು. ಅಮ್ಮನ್ ನೋಡಕ್ ಅವನು ಬಂದೇ ಬರಬಹುದು. ಬಿ ಕೇರ್ಫುಲ್. ಅಷ್ಟೇ ಅಲ್ಲ, ಬೇರೆ ಯಾರೇ ಬಂದ್ರು ಒಳಗ್ ಬಿಡ್ಕೊಡ್ತು. ಎಸ್ ಸರ್. ಇಲ್ರಿ, ಯಾರೇ ನೀವು? ನಾನು ವಿಸಿಟರ್. ಅಮ್ಮವ್ರನ್ನ ನೋಡ್ಬೇಕಾಗಿತ್ತು. ಇಲ್ಲಿ ಯಾರನ್ನ ಒಳಗಡೆ ಬಿಡಲ್ಲ ರೀ. ನೋಡಿ, ನಾನು ಅವ್ರಿಗೆ ತುಂಬಾ ಬೇಕಾದವನು, ಫ್ಯಾಮಿಲಿ ಫ್ರೆಂಡ್. ನೋಡಿ, ಬಹಳ ದೂರದಿಂದ ಬಂದಿದ್ದೀನಿ. ಅಮ್ಮವ್ರನ್ನ ನೋಡ್ಕೊಂಡು ಹೊರಟು ಹೋಗ್ಬಿಡ್ತೀನಿ ಪ್ಲೀಸ್. ಅಮ್ಮವ್ರೆ, ಇವ್ರು ನಿಮ್ಗೆ ಗೊತ್ತಾ? ನಮಸ್ಕಾರಮ್ಮ, ನಾನು ರಾಮನಾಥ, ಇನ್ಸ್ಪೆಕ್ಟರ್ ಸ್ನೇಹಿತ. ಓಹ್, ಅವ್ರು ನಮ್ಗೆ ಗೊತ್ತಿರೋರಿ. ಬಿಡಿಯಪ್ಪ ಅವ್ರನ್ನ. ಪಾಪ. ನಿಮ್ಮ ಆರೋಗ್ಯ ಹೇಗಿದೆಯಮ್ಮ? ನೋಡಪ್ಪ, ಎಷ್ಟು ಮಟ್ಟಿಗಿದ್ದೀನಿ. ನೀನು ಶಂಕರ್ ಕಳಿಸ್ದ? ನನ್ನ ಶಂಕರುನ. ಹೇಗಿದ್ದಾನಪ್ಪ ಶಂಕರು? ಚೆನ್ನಾಗಿದ್ದಾನಮ್ಮ. ನಮ್ಮನೇಲೇ ಇದ್ದಾನೆ. ಒಡಹುಟ್ಟಿದವನು ಸಹಾಯ ಮಾಡ್ತಿದ್ರು, ನೀನಾದ್ರೂ ಸಹಾಯ ಮಾಡ್ತಿದ್ಯಲ್ಲಪ್ಪ. ಸ್ನೇಹಿತ ಅಂದ ಮೇಲೆ ಅಷ್ಟು ಮಾಡ್ಬೇಡವಾ ಪಾಪ. ಅವನಿಗೆ ಸದಾ ನಿಮ್ದೇ ಚಿಂತೆ. ನೆನ್ನೆಯಿಂದ ಇಲ್ಲಿಗೆ ಬರ್ಬೇಕು ಅಂತ. ಬೇಡಪ್ಪ, ಅವನಿಲ್ಲಿ ಬರೋದೇ ಬೇಡ. ಅವನಿಲ್ಲಿ ಕಳಿಸ್ಬೇಡ. ಅವನಿಲ್ಲಿ ಬಂದ್ರೆ ಅವನಿಗೆ ಭೇಟಿ ಹಾಕೋದಕ್ಕೆ ಅವನ ತಮ್ಮನೇ ಕಾದಿದ್ದಾನೆ. ನಾನು ಇದೇ ಮಾತನ್ನೇ ಹೇಳ್ದಮ್ಮ. ಶಂಕರ್ ಹೇಳ್ದ, ನೀವು ಧೈರ್ಯವಾಗಿರ್ಬೇಕಂತೆ. ಯಾಗಪ್ಪ ಧೈರ್ಯವಾಗಿರ್ಲಿ? ಅವನ ಡಿಪಾರ್ಟ್ಮೆಂಟ್ನವರೇ ಅವನ್ನ ಬೇಟೆ ಆಡೋದಕ್ಕೆ ಕಾದಿರೋವಾಗ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಸರಿ ಹೋಗುತ್ತೆ. ನಿಮ್ಗೋಸ್ಕರ, ನಿಮ್ಗಿಷ್ಟ ಅಂತ ಶಂಕರು ಇದನ್ನೆಲ್ಲ ಕಳಿಸಿದ್ದಾನೆ. ಎಷ್ಟು ಕಷ್ಟದಲ್ಲಿದ್ರು ಅವನಿಗೆ ಅಮ್ಮನ ಮೇಲೆ ಎಷ್ಟು ಪ್ರೀತಿನಪ್ಪ. ಹೌದಮ್ಮ. ನಿಮಗೆ ಸೇಬು ಅಂದ್ರೆ ಇಷ್ಟ ಅಂತ ಈ ಸೇಬ್ನ ಅವನೇ ಆರಿಸ್ಕೊಟ್ಟ. ನೀವು ಖಂಡಿತವಾಗಿ ತಿನ್ಬೇಕಂತೆ. ಅವನಷ್ಟ ಆಸೆಯಿಂದ ಕಳಿಸಿರೋವಾಗ ಇದನ್ನ ನಾನು ತಿಂದೇ ಇರ್ತೀನಿ ಅಪ್ಪ. ತಿಂತೀನಿ, ಖಂಡಿತ ತಿಂತೀನಪ್ಪ. ನಾನೇನ್ ಬರ್ತೀನಮ್ಮ. ಸರಿಯಪ್ಪ. ಇಲ್ಲಿ ನೋಡಪ್ಪ, ಶಂಕರುನ ನಾನು ತುಂಬಾ ಕೇಳಿದೆ ಅಂತ ಹೇಳಪ್ಪ. ದೇವ್ರು ಒಳ್ಳೇದ್ ಮಾಡ್ಲಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ಆಗ್ಲಮ್ಮ. ಎಷ್ಟು ಸಿಹಿಗಿದೆ, ಸುಳ್ಳು ಹೇಳಿದೇನೋ? ಸಿಹಿಯಾಗಿದೆಯಾ? ನಾನು ತಂದ ಹಣ್ಣನ್ನ ನೀನು ಮೊದಲು ತಿನ್ಬೇಕು ಅಂತ ನನ್ನ ಆಸೆ ಇತ್ತು. ಶಂಕರು, ಶಂಕರು, ಶಂಕರು.
ಸಾರಿ ಮಿಸ್ಟರ್ ಶ್ರೀಧರ್. ಏನಾಯ್ತು? ವಿಷಯ ತುಳಿದು ಸೇಬನ್ನು ತಿನ್ನಿಸ್ಬಿಟ್ಟಿದ್ದಾರೆ. ಅಮ್ಮ, ಯಾವನೋ ಬಂದಂತೆ ಪೊಲೀಸ್ನವ್ರು ಬಿಡಲ್ಲ ಅಂದ್ರಂತೆ. ಅಮ್ಮ ಅವ್ರೆ ನನಗೆ ಗೊತ್ತು, ಬಿಡು ಅಂದ್ರಂತೆ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಇನ್ನೂ ಅಷ್ಟು ಕಾಲ ನಿಮ್ ಜೊತೆಲಿ ಹೀಗೆ ಬದುಕಿರ್ಬೇಕು ಅಂತ ಆಸೆ ಕಣಪ್ಪ. ನೀನು ಬದುಕಿದ್ರೆ ತಾನೇ ಅಮ್ಮ ನಾವು ಆನಂದವಾಗಿರೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಮ್ಮ ಬಾಳು ಬರಡಾಗಿ ಹೋಗುತ್ತೆ. ಬಿಡ್ತು ಅನ್ನು. ನಾನು ಇಷ್ಟು ಬೇಗ ಸಾಯಲ್ಲಪ್ಪ, ಇಷ್ಟು ಬೇಗ ಸಾಯಲ್ಲ. ಇನ್ನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೀನಿ. ಎಲ್ರು ಅವ್ರವ್ರ ಅಪ್ಪ ಅಮ್ಮನ ಸಾಕೋಕ್ಕೋಸ್ಕರ ಉದ್ಯೋಗ ಮಾಡಿದ್ರೆ, ನಾವು ಅಮ್ಮನ ಬಲಿ ಕೊಡೋಕ್ಕೋಸ್ಕರ ಉದ್ಯೋಗ ಮಾಡ್ತಿದ್ದೀವಿ ಅಂತ ಕಾಣುತ್ತೆ. ಅಮ್ಮನ್ನ ಬಲಿ ತಗೊಂಡಿದ್ದು ಉದ್ಯೋಗ ಅಲ್ಲ, ಅವಿವೇಕ. ಯಾರ್ದಪ್ಪ ವಿವೇಕ? ನಂದ ನಿಂದ? ನಂದೆ. ಯಾಕೆಂದ್ರೆ ಈ ಪ್ರಕರಣ ಕಾರಣವಾದವನ್ನೆಲ್ಲ ಒಂದೇ ಸಲ ಮುಗಿಸ್ದೆ ಕರ್ತವ್ಯ ಪಾಲನೆ ಮಾಡೋ ನೆಪದಲ್ಲಿ ಮಾಡದೇ ಇರೋ ಕೊಲೆನ ನನ್ನ ತಲೆ ಮೇಲೆ ಹಾಕೊಂಡೆ ನೋಡು. ಅವಿವೇಕ ನಂದೇ ತಾನೆ. ಇಂಥ ಅವಿವೇಕ ಇನ್ನು ಮುಂದೇನು ನಡಿಬಾರ್ದು ಅಂತಿದ್ರೆ ವಿವೇಕಿಯಾಗಿ ನಡ್ಕೋಬೇಕು. ನಿನಗೆ ಸರೆಂಡರ್ ಆಗ್ಬೇಕು. ಮರ್ಯಾದೆ ಕೈಗಳಿಗೆ ಬೇಡಿ ತೊಟ್ಕೊಂಡು ಅಲ್ಲಿ ಕಾಣ್ತಾ ಇರೋ ಜೀಪ್ನಲ್ಲಿ ಕೂತ್ಕೊಂಡು ಲಾಕಪ್ ಸೇರ್ಕೋಬೇಕು. ಅಷ್ಟೇ ತಾನೇ? ಎಷ್ಟು ವಿಚಿತ್ರ. ಅಮ್ಮನ ಹೆಣ ಇನ್ನೂ ಉರಿತಾ ಇದೆ. ಅದೇ ಬೆಂಕಿ ನನ್ನ ಎದೆಲೂ ಉರಿತಾ ಇದೆ. ಅಷ್ಟರಲ್ಲಿ ನನ್ನ ತಮ್ಮನ ಕರ್ತವ್ಯ ನನ್ನ ಕರೀತಾ ಇದೆ. ಏನಪ್ಪ, ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದ್ರಿಂದ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಕರ್ತವ್ಯಕ್ಕೆ ದ್ರೋಹ ಮಾಡೋದು ಒಂದೇ, ಹೆತ್ತ ತಾಯಿಗೆ ದ್ರೋಹ ಮಾಡೋದು ಒಂದೇ ಅಂತ ಹೇಳ್ತಿದ್ ನೀನು. ಪೊಲೀಸ್ನವ್ರು ಕಣ್ಣು ತಪ್ಪಿಸಿ ಬೀದಿ ಬೀದಿ ಅಲಿತಾ ಇದ್ರೆ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಯೋಚನೆ ಮಾಡ್ಬೇಕಂತೆ. ನೀತಿ ಯಾರಪ್ಪನ ಮನೆ ಗಂಟು. ಶ್ರೀಧರ, ನನ್ನ ಅರೆಸ್ಟ್ ಮಾಡೋದ್ರಿಂದ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂದ್ಕೊಂಡಿದ್ದೀಯಾ? ಇಲ್ಲ.
ಯಾವತ್ತಿ ಅನ್ಯಾಯ ಅಕ್ರಮಗಳ ಕಾರಣವಾದವನ್ನ ನಾನು ಹಿಡಿದು ಬಲಿ ಹಾಕ್ತೀನೋ ಆವತ್ತು ಅವಳ ಆತ್ಮಕ್ಕೆ ಶಾಂತಿ. ಈ ನಿನ್ನ ಆವೇಶದಿಂದಾನೆ ಇಂಥ ಅವಿವೇಕ ಆಗ್ತಿರೋದು. ಅಂದ್ರೆ ನಿನಗಿರೋ ವಿವೇಕ ನನಗಿಲ್ಲ ಅಂತೀಯ? ನಾನೇನಂತೀನಿ ಗೊತ್ತಾ? ಆವೇಶ ಆಕ್ರೋಶ ಇಲ್ದವನೊಬ್ಬ ಗಂಡಸಲ್ಲ, ಅವನೊಬ್ಬ ಷಂಡ ಅಂತೀನಿ. ನಿಂತ್ಕೊಳ್ಳಿ. ಯು ಆರ್ ಅಂಡರ್ ಅರೆಸ್ಟ್. ಬಹಳ ಚುರುಕಾಗಿದೆ ನಿನ್ನ ಜಾಣತನ. ಅಮ್ಮನ ಸಾವು ಕಾರಣವಾದವನ್ನ ಹಿಡಿಬೇಕಲ್ಲ ಅನ್ನೋ ಬುದ್ಧಿ ನಿನಗೆ ಬೆಳೆದೇ ಇದ್ರೂ ಚಿಂತೆ ಇಲ್ಲ. ನನ್ನ ಕೈಗೆ ಬೇಡಿ ತೊಡಿಸ್ಬೇಕು ಅನ್ನೋ ಬುದ್ಧಿ ಆದ್ರೂ ನಿನಗಿದೆಯಲ್ಲ. ಅಂತೂ ನನ್ನ ಹೆತ್ತ ತಾಯಿ ಜನ್ಮ ಇವತ್ತಿಗೆ ಸಾರ್ಥಕವಾಯ್ತು. ನಿನ್ನ ಉಪದೇಶ ಇಲ್ಲಿ ಬೇಕಾಗಿಲ್ಲ. ನೀನು ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್. ಕೊಲೆಗಾರನ ಕಂಡು ಹಿಡಿಯೋಕೆ ಡಿಪಾರ್ಟ್ಮೆಂಟ್ ಅವರು ಬೇರೆ ಜನಗಳು ನೇಮಿಸಿದ್ದಾರೆ. ಓಹೋ, ನನ್ನ ಹಿಡಿಯೋದಕ್ಕೆ ನಿನ್ನ ನೇಮಿಸಿದಾರ? ಹೌದು. ಹುಷಾರ್! ಯಾವನಾದ್ರೂ ಒಂದು ಹೆಜ್ಜೆ ಮುಂದಿಟ್ರು ನಿಮ್ ಇನ್ಸ್ಪೆಕ್ಟರ್ಗೆ ಒಂದು ಚಿತೆಯನ್ನು ಏರ್ಪಾಡು ಮಾಡ್ಬೇಕಾಗುತ್ತೆ. ಸರಿ ಹಿಂದಕ್ಕೆ. ಗಾಡಿ ಇದೆ, ಆಸಾಮಿ ಪತ್ತೆ ಇಲ್ಲ. ಲೆಟ್ ಅಸ್ ಸರ್ಚ್.